ಕೆಲವೊಂದು ಸತ್ಯಾರ್ಥಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೀನಿ. ಅವುಗಳು ನಿಮ್ಮ ಜೀವಿತದಲ್ಲಿ ಬರದ ಹೊರತು ಯಾರೇ ಬಂದು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ರೂ ವ್ಯತ್ಯಾಸ ಆಗಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ನೋಡಿ ಪಾಸ್ಟ್ರೇ ಆ ನೆಲ ಸರಿ ಇಲ್ಲ, ಅಲ್ಲಿ ಏನು ಬಿತ್ತಿದ್ರು ಬರಲ್ಲ, ಸುಮ್ಮನೆ ಬಿತ್ತವ್ರೆ ಅಂತ ಹೇಳ್ತಾರೆ. ನೋಡಿ, ಅದನ್ನು ಬಂಡೆ ಮೇಲೆ ನೀರು ಹೊಯ್ದಂಗೆ ಅಂತ ಹೇಳ್ತಾರೆ. ಕಲ್ಲು ಪ್ರದೇಶ ಅಂತ ಒಂದು ಭೂಮಿ ಬಗ್ಗೆ ಮಾತಾಡ್ತಾರೆ. ಕೇಳಿದ್ವಿ ಅಂತ ಹೇಳ್ತೀರ. ಅದೇ ರೀತಿ ನಿಮ್ಮಲ್ಲಿ ಕೆಲವೊಂದು ಕಲ್ಲುಗಳನ್ನು ತೆಗೆದು ಹಾಕದೆ ಹೋದರೆ, ನಮ್ಮ ಜೀವಿತದಲ್ಲಿರುವಂಥ ಕೆಲವೊಂದು ಮುಳ್ಳು ಕಲ್ಲುಗಳನ್ನು ನಾವು ಪ್ರತ್ಯೇಕಿಸಿ ನಮ್ಮ ಜೀವಿತದಿಂದ ತೆಗೆದು ಹಾಕದೆ ಹೋದರೆ, ಬೆನ್ನಿನ್ ಅಲ್ಲ, ಕ್ಯಾಥರಿನ್ ಕುಲ್ಮನ್ ಅಲ್ಲ, DJ ದಿನಕರನ್ ಅಲ್ಲ, ಅವರೆಲ್ಲ ಬಂದು ನಿಮ್ಗೆ, ಅವ್ರು 3 ಜನ ಬಂದು ನಿಮಗೋಸ್ಕರ ಪ್ರಾರ್ಥಿಸಿದ್ರು ಸಹ ಬದಲಾವಣೆ ಕಾಣಲ್ಲ. ಬದಲಾವಣೆ ಕಂಡ್ರೂ ಸಹ ಅವರ ಅಭಿಷೇಕದ ನಿಮಿತ್ತವಾಗಿ ಅವ್ರು ಇರುವವರೆಗೆ ಮಾತ್ರ ಕಾಣ್ತದೆ. ಅವ್ರು ಹಿಂಗೆ ಹೋಗ್ತಾ ಇದ್ದಂಗೆ ಈ ಕಡೆಯಿಂದ ಬೆನ್ನು ಮತ್ತೆ ಬಂದ್ಬಿಡ್ತದೆ. ಆಮೇನ್, ಕೇಳ್ತಾ ಇದ್ದೀರಾ? ಅದಕ್ಕೋಸ್ಕರ ಈ ಕಲ್ಲುಗಳನ್ನು ಹೆಕ್ಕಿ ನಮ್ಮ ಜೀವಿತದಿಂದ ತೆಗೆಯುವುದಾಗಿದ್ರೆ, ದೇವರು ಯಾವುದೇ ಸೇವಕನಿಲ್ಲದೆ ನೀವು ಆತನು ನಿಮ್ಮನ್ನು ಮುಟ್ಟಿ ಆಶೀರ್ವದಿಸಲಿಕ್ಕೆ ಸಾಧ್ಯ. ಯಾಕಂದರೆ ದೇವರು ನನ್ನ ಸೇವಕರ ಮೂಲಕ ನಿಮ್ಮನ್ನು ಆಶೀರ್ವದಿಸ್ತೇವೆ ಅಂತ ಹೇಳಿಲ್ಲ, ನಾನು ಕಳಿಸಿದಂಥ ವಾಕ್ಯ ನಿಮ್ಮನ್ನು ಗುಣಪಡಿಸ್ತದಂತ ಹೇಳಿದಾನೆ. ನನ್ನ ವಾಕ್ಯವನ್ನು ಕಳುಹಿಸಿ ನಿನ್ನನ್ನು ಗುಣಪಡಿಸುವೆನು. ಅಂದರೆ ಗುಣಪಡಿಸುವುದು ಸೇವಕ ಅಲ್ಲ, ಗುಣಪಡಿಸುವುದು ವಾಕ್ಯ. ಆ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳುವುದಾಗಿದ್ದರೆ ಬಲವಾದ ಹೇರಳವಾದ ಆಶೀರ್ವಾದಗಳನ್ನು ನಾವು ಹೊಂದಿ ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತದೆ. ಆಮೇನ್. ಸಿದ್ಧರಾಗಿದ್ದೀರಾ? ಯೇಸು ಸ್ವಾಮಿ ಬಗ್ಗೆ ಕೆಲವೊಂದು ಸಾರಿ ವಿಚಿತ್ರವಾಗ್ತದೆ. ಕೇಳೋರಿಗೆ ಕೊಡಲ್ಲ, ಕೇಳದೇ ಇರೋರಿಗೆ ಕೊಟ್ಬಿಡ್ತಾನೆ ಕೆಲವೊಂದು ಸಾರಿ. ನಾವು ಅಂದ್ಕೊಳ್ತಿದ್ದೇನೆ ನಾ ಇಷ್ಟು ಕೇಳ್ತಾ ಇದ್ದೆ ಸಿಗಲ್ಲ. ಇಲ್ಲಿ ಗೆರಸೇನರ ಸೀಮೆಗೆ ಹೋಗಿದ್ದಾನೆ. ಅಲ್ಲಿ ಒಬ್ಬ ದೆವ್ವ ಹಿಡಿದ ಒಬ್ಬ ವ್ಯಕ್ತಿ ಸಮಾಧಿಯೊಳಗಿಂದ ಓಡಿ ಬರ್ತಾ ಇದ್ದಾನೆ. ಓಡಿ ಬಂದು ದೆವ್ವ ಹಿಡಿದಿದೆ ಅವನಿಗೆ. ಆ ದೆವ್ವಕ್ಕೆ ನಿನ್ನ ಹೆಸರೇನಂತ ಕೇಳಿದರೆ, ನನ್ನ ಹೆಸರು ದಂಡು. ಯಾಕಂದರೆ ನಾವು ತುಂಬ ಜನ ಇದ್ದೀವಂತೆ. ಅಂದರೆ ಈ ಮನುಷ್ಯ ಶರೀರಕ್ಕೆ ನೋಡಿ, ನಿಮ್ಮ ಶರೀರಕ್ಕೆ ಎಷ್ಟು ಕೆಪಾಸಿಟಿ ಇದೆ ನೋಡ್ರಿ. ದಂಡು ಅಂದರೆ ಹಿಂಡುಗಟ್ಟಲೆ ದೆವ್ವ ಈ ಒಂದು ಶರೀರದಲ್ಲಿ ಹೋಗುವಷ್ಟು ಕೆಪಾಸಿಟಿ ಇರುವುದಾಗಿದ್ರೆ, ಆ ಕೆಪಾಸಿಟಿಯನ್ನು ದೇವ್ರು ಇಡಲಿಲ್ಲ, ಆತನಿಟ್ಟಿದ್ದೇನೆಂದರೆ ಹಿಂಡಾಗಿ ಬರುವಂಥ ಮಿತಿ ಇಲ್ಲದಂಥ ಅಭಿಷೇಕದ ಪಾತ್ರೆಯನ್ನಾಗಿ ಶರೀರವನ್ನು ಮಾಡ್ದ. ಆ ಮಿತಿ ಇಲ್ಲದಂಥ ಅಭಿಷೇಕವನ್ನು ಹೊತ್ತುಕೊಳ್ಳಲಿಕ್ಕೆ ಕ್ಷಮತೆ ಇರುವಂಥ ಶರೀರವೆಂಬುದಾಗಿ ಅವನು ಸಿದ್ಧ ಮಾಡ್ದ. ಆದರೆ ಸೈತಾನ ಅದನ್ನು ಮೋಸ ಮಾಡಿ ಸಾವಿರಾರು ದೆವ್ವಗಳು ಅದರಲ್ಲಿ ಹೊಕ್ಕೊಳ್ಳುವಂತೆ ಮಾಡ್ತಾ ಇದ್ದಾನೆ. ಅಂದರೆ ನಿಮ್ಮ ಶರೀರಕ್ಕೆ ಎಷ್ಟು ಕೆಪಾಸಿಟಿ ಇದೆ ನೋಡಿ. ಕೆಟ್ರೆ 1000 ದೆವ್ವಗಳು, ಕೆಟ್ರೆ 1000 ದೆವ್ವಗಳ ಕೆಪಾಸಿಟಿ ಒಂದು ಶರೀರದಲ್ಲಿ. ಆದರೆ ಒಪ್ಪಿಸಿಕೊಟ್ರೆ ಪರಲೋಕದಲ್ಲಿರುವಂಥ ಎಲ್ಲ ಅಭಿಷೇಕವನ್ನು ಹೊತ್ತುಕೊಳ್ಳುವಂಥ ಕೆಪಾಸಿಟಿ ಒಂದು ಶರೀರದಲ್ಲಿದೆ. ಇನ್ ಒನ್ ಬಾಡಿ. ಕೇಳ್ತಾ ಇದ್ರ? ಒಂದು ಶರೀರದಲ್ಲಿ, ಈ ಒಂದು ಶರೀರದಲ್ಲಿ ಎಷ್ಟು ಕ್ಷಮತೆ ಅಂದ್ರೆ, ಕೆಟ್ರೆ ಪಾಪದಲ್ಲಿ 1000 ದೆವ್ವ ಹೊಕ್ಕೊಳ್ಳೋಕೆ ಕ್ಷಮತೆ, ಹೊಕ್ಕಿಕೊಳ್ಳೋದವನನ್ನು ಹಾಳು ಮಾಡಿಬಿಡ್ತದೆ. ಆದರೆ ದೇವರಿಗೆ ಒಪ್ಪಿಸಿಕೊಟ್ರೆ ಎಣಿಸಲಾಗದಷ್ಟು ಅಭಿಷೇಕವನ್ನ ಹೊತ್ತುಕೊಳ್ಳುವಂಥ ಶಕ್ತಿ. ಅದು ಎಂಥ ಶಕ್ತಿ ಗೊತ್ತಾ? ಒಂದು ಸಾರಿ ಕ್ಯಾಥರಿನ್ ಕುಲ್ಮನ್ ಒಂದು ಸೇವೆ ಮಾಡ್ತಾ ಇರುವಾಗ ಎಷ್ಟು ಬಲವಾಗಿ ಅಭಿಷೇಕ ಬಂದ್ಬಿಡ್ತಂದ್ರೆ, ಅವರ ಹತ್ತಿರಕ್ಕೆ 10 ಫೂಟ್ ಎಷ್ಟಾಗ್ತದೆ ಆನಂದ್? 10 ಫೂಟ್ ಅಲ್ಲಿಂದ 10 ಫೂಟಿಗೆ ನಿಂತ್ಕೊಂಡಿದ್ರೆ ಇಷ್ಟ ಆಗ್ಬೋದಾ? 10 ಫೂಟ್ ಹೆಚ್ಚು ಕಡಿಮೆ 10 ಫೂಟ್ ಯಾರಾದರೂ ಅವ್ರ ಹತ್ತಿರ ಬಂದರೆ ತೂರಿ ಬೀಳ್ತಾ ಇದ್ರಂತೆ ಆ ಕೂಟದಲ್ಲಿ. ಅಷ್ಟು ಅಭಿಷೇಕ ಬಂದ್ಬಿಡ್ತಂತೆ. ಯಾರಾದರೂ ಅವ್ರಿಗೆ ನೀರು ಕೊಡ್ಲಿಕ್ಕೆ ಹೋದ್ರೆ, ನೀರು ಕೊಡ್ಲಿಕ್ಕೆ ಹತ್ರ ಹೋದವರು ಅಲ್ಲಿನೇ ರಮ್ ಅಂತ ಬೀಳ್ತಾ ಇದ್ರಂತೆ ದೇವರ ಅಭಿಷೇಕದಿಂದ. 2 ಗಂಟೆ ಹೇಳ್ತಾನೆ ಇರಲಿಲ್ಲಂತೆ, ಅಷ್ಟು ಅಭಿಷೇಕ ಅಂತೆ. ಯಾಕೆ? ಈ ಪಾತ್ರೆ ಆಗುವಾಗ ಅದರಲ್ಲಿ ಎಷ್ಟು ದೇವರು ಅದನ್ನು ನಂಬಿ ಬಿಡ್ತಾನೆ ಅಂದರೆ, ಮಿತಿ ಇಲ್ಲದಷ್ಟು ಅದರಲ್ಲಿ ತುಂಬಲಿಕ್ಕೆ ಆಗ್ತಾನೆ ಸಾಧ್ಯ. ಆತನು ಶಕ್ತನಾಗಿದ್ದಾನೆ. ಆ ಕೂಟದಲ್ಲಿ ಏನಾಯ್ತಪ್ಪ ಅಂದರೆ, ಕ್ಯಾಥರಿನ್ ಕುಲ್ಮನ್ ಅವರು ಆ ಕೂಟದಲ್ಲಿ ಏನಾಯ್ತಪ್ಪ ಅಂದರೆ, ಆ ಅಭಿಷೇಕದ ನಿಮಿತ್ತವಾಗಿ ಜನ ಅವ್ರನ್ನ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಅಲ್ಲಿ ಬರ್ತಾರಂತ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಮುಖ್ಯ ದ್ವಾರದಿಂದ ಅವ್ರಿಗೆ ಹೊರಗಡೆ ಹೋಗ್ಲಿಕ್ಕೂ ಅವಕಾಶ ಆಗ್ಲಿಲ್ವಂತೆ. ಕೇಳ್ತಾ ಇದ್ದೀರಾ? ಆದ ಕಾರಣ ಅವ್ರನ್ನ ಹಿಂದಿನ ಬಾಗಿಲದಿಂದ 4 ವಾಲಂಟಿಯರ್ಸ್ ಲಿಟ್ರಲಿ ತಮ್ಮ ಮೇಲೆ ಹೊತ್ಕೊಂಡು ಒಯ್ಬೇಕಾತಂತೆ. ಯಾಕಂದ್ರೆ ಎಲ್ಲರೂ ಬರೀ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದೆವ್ವ 1000 ದೆವ್ವ ಹಿಡಿದ್ರೆ ಸಮಾಧಿಗೆ ಕಳಿಸ್ತು. ದೇವರ ಆತ್ಮನ ಬಂದರೆ ಸಮಾಧಿ ಅವರನ್ನ ಹತ್ತಿರಕ್ಕೆ ತರ್ತದೆ. ದೆವ್ವದ ಚಿಹ್ನೆ ಏನಂತಂದ್ರೆ, ಅದು ಜನರಿಂದ ನಿನ್ನನ್ನು ದೂರ ಮಾಡ್ತದೆ. ಅದು ಕೋಪದ ರೂಪವಾಗಿರ್ಬೋದು, ಹೊಟ್ಟೆ ಕಿಚ್ಚಿನ ರೂಪವಾಗಿರ್ಬೋದು, ಮನಸ್ತಾಪದ ರೂಪವಾಗಿರ್ಬೋದು. ಅದು ದೆವ್ವದ ಗುರುತು. ನಿನ್ನನ್ನು ಜನರಿಂದ
ದೂರ ಮಾಡ್ತಾ ಇರೋದಾಗಿದ್ರೆ ಅದು ಸೈತಾನನ ಗುರುತು. ಯಾಕಂದ್ರೆ ಈತನಿಗೆ ದೆವ್ವ ಹಿಡಿದಾಗ ಹೋಗಿ ಸಮಾಧಿಯಲ್ಲಿ ವಾಸಿಸ್ದ. ಆದರೆ ಪವಿತ್ರಾತ್ಮನಿಂದ ತುಂಬಿದಂಥ ಯೇಸು ಸ್ವಾಮಿ ಯಾವಾಗಲೂ ಜನರ ಮಧ್ಯದಲ್ಲಿ ಪ್ರೀತಿಯನ್ನು ಹಂಚುತ್ತಾ, ಪವಿತ್ರಾತ್ಮನಿಂದ ತುಂಬಿದಂಥ ಯೇಸು ಸ್ವಾಮಿ ಜನರ ಮಧ್ಯದಲ್ಲಿ ಯಾವಾಗಲೂ ಗುಣಪಡಿಸುವಿಕೆಗಳನ್ನು ಹಂಚುತ್ತಾ ಶಿಷ್ಯರೊಂದಿಗೆ ಸದಾಕಾಲ ಇರುವವನಾಗಿದ್ದ. ಯಾಕೆ ಯಾರು ಆಮೇಲೆ ನಮ್ದಾಗ ಹೇಳ್ತಾ ಇಲ್ಲ? ದೆವ್ವ ನಿನ್ನನ್ನು ಒಬ್ಬಂಟಿಗೆ ನನ್ನನ್ನು ಮಾಡ್ತದೆ, ಪವಿತ್ರಾತ್ಮ ನಿನ್ನನ್ನು ಆಶೀರ್ವಾದದ ವ್ಯಕ್ತಿಯನ್ನಾಗಿ ಮಾಡ್ತದೆ. ಆದ ಕಾರಣ ಯೋಚಿಸ್ಕೊಳ್ರಿ. ಆಮೇನ್. ಅವಳನ್ನ ಆ ಹೋಟೆಲಿನ ಕಾನ್ಫರೆನ್ಸ್ ರೂಮಿಂದ ಹಿಂದಿನ ಭಾಗದಿಂದ ತೆಗೆದುಕೊಂಡು ಬಂದುಬಿಟ್ಟು ಹಿಂದಿನಿಂದ ಕೆಳಗಡೆಯಿಂದ ಒಯ್ತಾ ಇದ್ರೆ, ಅಲ್ಲಿ ಹೋಟೆಲ್ನ ಕಿಚನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಎಮ್ಮನ್ನ ಸುಮ್ಮನೆ ಅವ್ರಿಗೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ದಾಟಿಸ್ಕೊಂಡು ಅಲ್ಲಿಂದ ತೆಗೆದುಕೊಂಡು ಹೋಗಿ ಸಮಯ ಇಲ್ಲ ಅಂತ ಜಾಗ ಮಾಡ್ಕೊಂಡು ಅವಳನ್ನು ಕರೆದುಕೊಂಡು ಹೋಗ್ತಾ ಇದ್ರೆ, ಹೋಟೆಲಲ್ಲಿ ಅಡಿಗೆ ಮಾಡ್ತಾ ಇರೋರು ಎಲ್ಲರೂ ಅಲ್ಲಿನೇ ಅಭಿಷೇಕದಲ್ಲಿ ರಮ್ ಅಂತ ಬಿದ್ದುಬಿಟ್ರಂತೆ. ಆಮೇನ್. ಯಾಕೆ? ಕೆಟ್ಟರೆ 1000 ದೆವ್ವಗಳು ಕರ್ತನಿಗೆ ಒಪ್ಪಿಸಿದ್ರೆ ಅದ್ಭುತವಾದ ಪಾತ್ರೆ, ಕಾಣದ ಕೇಳದ ಯಾವ ಮನಸ್ಸು ಊಹಿಸದ ಆಶೀರ್ವಾದಗಳನ್ನು ಹೊತ್ತುಕೊಳ್ಳುವಂಥ ಪಾತ್ರೆ. ಆಮೇನ್. ಇನ್ನೂ ಇಲ್ಲೇ ಇದ್ದೀರಾ ಅಂದ್ಕೊಳ್ತೇನೆ. ನೀವು ಯಾವುದಕ್ಕೆ ಬಂದಿದ್ದೀರೋ ಅದನ್ನು ಪಡ್ಕೊಂಡು ಹೋಗಿ. ಇಲ್ಲಿ ಬಂದು ನಿಮ್ಮ ಬಂದಿರುವಂಥ ಉದ್ದೇಶವನ್ನು ಕಳೆದುಕೊಂಡು ಬಿಡಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಥ ಪಾತ್ರೆನಾಗಿ ದೇವರು ಅವನನ್ನು ಅಲ್ಲಿ ಆ ದೆವ್ವಗಳು ಕೇಳ್ತಾ ಇದೆ, ಸ್ವಾಮಿ ನಮ್ಮನ್ನು ಸಮಯಕ್ಕಿಂತ ಮುಂಚೆ ಪೀಡಿಸೋದಕ್ಕಾಗಿ ಬಂದೆಯಾ ಅಂತ ಕೇಳಿದರೆ ಆತನು ಕೇಳ್ತಾ ಇದ್ದ, ನಿನ್ನ ಹೆಸರೇನು? ನನ್ನ ಹೆಸರು ದಂಡು, ಯಾಕೆಂದರೆ ನಾವು ಬಹು ಸಂಖ್ಯೆಯಲ್ಲಿದ್ದೇವೆ. ಯೇಸು ಸ್ವಾಮಿ ಹೇಳಿದವ ನಾನು ಬಿಟ್ಟು ತೊಲಗಿ ಹೋಗಂತ. ಬಿಟ್ಟು ತೊಲಗೋಯ್ತು. ಈತನಿಗೆ ಬುದ್ಧಿ ಬಂತು. ಬಂದ ತಕ್ಷಣ ಯೇಸುವಿಗೆ ಕೇಳ್ತಾ ಇದ್ದಾನೆ, ಯೇಸುವೆ ನಿನ್ನ ಜೊತೆಗೆ ಬರಲಿಕ್ಕೆ ನನಗೆ ಅಪ್ಪಣೆ ಆಗಲಿ. ಈ ದೆವ್ವ ಎಲ್ಲ ತೆಗೆದು ಹಾಕ್ಬಿಟ್ಟಿದ ಅವನ ಜೀವನದಿಂದ. ಗುಣವಾದವನೇ ತಿರುಗಿ ತನ್ನ ಹೆಂಡತಿ ಮಕ್ಕಳ ಕಡೆಗೆ ಹೋಗೋದನ್ನು ಬಯಸ್ಬಿಟ್ಟು, ಯೇಸುವೆ ನಿನ್ನ ಹಿಂದೆ ಬರ್ತೀನಿ ಅಂತ ಹೇಳ್ತಾ ಇದ್ರೆ, ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಹಿಂದೆ ಬರಬೇಡ, ನಿಮ್ಮ ಊರಿಗೆ ಹೋಗು, ನಿಮ್ಮ ಜನರ ಬಳಿಗೆ ಹೋಗು, ದೇವರು ನಿನಗೆ ಮಾಡಿರುವುದನ್ನು ಸಾಕ್ಷಿಯಾಗಿ ಅವರಿಗೆ ಹೇಳಿ ಎಂಬುದಾಗಿ ಕಳಿಸ್ತಾ ಇದ್ದಾನೆ. ಆದರೆ ಮತ್ತೆ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ ಬಳಿ ಯವನಸ್ಥನ ಯೇಸುಸ್ವಾಮಿ ಬಳಿ ಬರ್ತಾ ಇದ್ದಾನೆ. ಎಲ್ಲಿ? ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಒಬ್ಬ ಯವನಸ್ಥನು ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ. 17ನೇ ವಚನ ನೋಡಿ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು, ನೋಡಿ, ನಾವು ಕೆಲವೊಂದು ವಿಷಯಗಳನ್ನ ಇಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ ಕೇಳಿ. ದೇವವಾಕ್ಯ ಮುಂದುವರೆದು ಯವನಸ್ಥನ ಬಗ್ಗೆ ಹೇಳ್ತದೆ. ಆತನು ತುಂಬಾ ಐಶ್ವರ್ಯವಂತನಾಗಿದ್ದಂತೆ. ಏನಾಗಿದ್ದ ಅಂತೆ ಆತನು? ಓದಮ್ಮ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲು. ಏನ್ ಮಾಡಿದಂತೆ ಅವನು? ಓಡುತ್ತಾ. ಯಾರಾದ್ರೂ ಹೇಳ್ತಾರೆ ಓಡುತ್ತಾ? ಈಗ ಅವನು ತುಂಬಾ ಐಶ್ವರ್ಯವಂತನಾಗಿದ್ದಾನೆ. ಯಾಕಂದ್ರೆ ಐಶ್ವರ್ಯವಂತನ ಆತನ ಬಗ್ಗೆನೇ ಮೊದಲು ಖಚಿತಪಡಿಸ್ಕೊಳ್ತೀನಿ ನಿಮಗೆ. 22ನೇ ವಚನದಲ್ಲಿ ಅವನ ಬಗ್ಗೆ ಹೇಳ್ತದೆ ನೋಡಿ. ಏನು? ಆದರೆ ಅವನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ. ಒಂದು ಆಸ್ತಿನ, 2 ಆಸ್ತಿನ, 4 ಆಸ್ತಿನ, ಏನಂತೆ? ಯಾರಾದ್ರೂ ಭಾಳ ಅಂತ ನನಗೆ ಭಾಳ ಜ್ವರ ಬಂದೈತೆ ಅಂತ ಹೇಳ್ತಾರೆ. ಫಸ್ಟ್ ಭಾಳ ಜ್ವರ ಬಂದೈತ್ರಿ. ಶಬ್ದ ಅದೇ ನಮ್ಮ ಸ್ಲರ್ ಮೇಲೆ ಡಿಪೆಂಡ್ ಆಗ್ತದೆ. ಭಾಳ ಜ್ವರ ಬಂದೈತೇನ್ರಿ ಅಂತ ಕೇಳಿದ್ರೆ, ಪಾಸ್ಟರ್ ಭಾಳ ಜ್ವರ ಬಂದೈತ್ರಿ, ಅದೇ ಶಬ್ದ, ಭಾಳ ಜ್ವರ. ಕರೆಕ್ಟಾ? ಅದನ್ನ ಹೆಂಗೆ ಓದ್ಬೇಕಂದ್ರೆ, ಅವನು ಬಹಳ ಐಶ್ವರ್ಯವಂತನಾಗಿದ್ದಂತೆ. ಆದ್ರೆ ಹೆಂಗ್ ಬರ್ತಾ ಇದ್ದಾನೆ? ಓಡಿಕೊಂಡು ಬರ್ತಾ ಇದ್ದಾನೆ. ಬಹಳ ಐಶ್ವರ್ಯವಂತ. ಆತನು ಬಹಳ ಐಶ್ವರ್ಯವಂತನಾಗಿದ್ದಾನೆ. ಆದ್ರೆ ಇವ್ರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿಯಲ್ಲಿ ಬರುವಾಗ ಆತನು ಓಡುತ್ತಾ ಬರ್ತಾ ಇದ್ದಾನೆ. ಅಂದ್ರೆ ಐಶ್ವರ್ಯವಂತನಾಗಿದ್ದಾನೆ, ಆದ್ರೆ ದೀನತೆ ಹೃದಯ ಇದೆ. ಓಡ್ತಾ ಬರ್ತಾ ಇದ್ದಾನೆ, ನಾಚಿಕೆ ಇಲ್ಲದೆ ಓಡಿ ಬರ್ತಾ ಇದ್ದಾನೆ. ತನ್ನ ಐಶ್ವರ್ಯದ ಸೊಕ್ಕವನಲ್ಲಿಲ್ಲ, ಓಡ್ಕೊಂಡು ಬರ್ತಾ ಇದ್ದಾನೆ ಮುಂದೆ. ಆತನ ಎದುರಿಗೆ ಬಂದು, ಯೇಸುವಿನ ಎದುರಿಗೆ ಬಂದು ಮೊಣಕಾಲೂರಿ, ಓಡಿನೂ ಬಂದಿದ್ದಾನೆ, ಮೊಣಕಾಲೂರಿದ್ದಾನೆ. ಅಂದ್ಮೇಲೆ ಈತನ ಜೀವನದಲ್ಲಿ ಗರ್ವ ಇಲ್ಲ, ದೀನನಾಗಿದ್ದಾನೆ, ಎಲ್ಲಾನು ಚೆನ್ನಾಗಿದೆ, ಐಶ್ವರ್ಯವಿದೆ, ಐಶ್ವರ್ಯಕ್ಕೆ ತಕ್ಕಂತೆ ದೀನತೆನೂ ಇದೆ. ಓಡಿ ಬರ್ತಾ ಇದ್ದಾನೆ, ಬಂದೇನೆ ಮೊಣಕಾಲೂರ್ತಾ ಇದ್ದಾನೆ. ಒಳ್ಳೆಯ ಬೋಧಕನೇ. ಯೇಸು ಸ್ವಾಮಿಗೆ ಹಲೋ ಹವಾರಿಯು ಅಂತ ಇಲ್ಲ, ಒಳ್ಳೆಯ ಬೋಧಕನೇ ಗೌರವವನ್ನು ಕೊಡ್ತಾ ಇದ್ದಾನೆ ಯೇಸುವಿಗೆ. ಅಂದ್ರೆ ಎಂತ ಒಳ್ಳೆಯವ್ರಿ ಪಾಸ್ಟ್ರೆ. ನಾವು ಹೇಳ್ತೀವಿ ಬಹಳ ಐಶ್ವರ್ಯವಂತರಿದಾರ್ರಿ ಪಾಸ್ಟ್ರೆ, ಆದ್ರೆ ಅಷ್ಟೇ ಒಳ್ಳೆ ಜನ ರೀ, ತುಂಬಾ ತಗ್ಗಿಸ್ಕೊಂಡವ್ರು ಅಂತ ಹೇಳ್ತೀವಿ ನೋಡಿ. ಅಲ್ಲ, ಈ ದಿನಗಳಲ್ಲಿ ಅದು ಕಡಿಮೆ ಕೇಳೋದು. ಕೇಳ್ತಾ ಇದ್ದೀರಾ?
ತುಂಬಾನೇ ದೀನನಾಗಿದ್ದಾನೆ. ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವುದಕ್ಕಾಗಿ ಏನು ಮಾಡ್ಬೇಕಂತ ಯೇಸು ಸ್ವಾಮಿ ಅವನನ್ನು ಕೇಳಿದ್ರೆ, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ ಎಂದು ಹೇಳಿದನು. ಅವನು ಆತನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ. ಸಾಕು. ಅವ್ರು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಧರ್ಮಶಾಸ್ತ್ರದಲ್ಲಿ ಬರೆದಿರೋದನ್ನೆಲ್ಲ ಸುಳ್ಳು ಹೇಳಬೇಡ, ಕದಿಬೇಡ, ವ್ಯಭಿಚಾರ ಮಾಡಬೇಡ, ಇವನ್ನೆಲ್ಲ ಮಾಡು, ನೀನು ನಿತ್ಯ ಜೀವಕ್ಕೆ ಹೋಗ್ತೀಯಲ್ಲ ಅಂತ ಹೇಳ್ಬಿಟ್ಟ. ಆಗ ಆತನ ಯವನಸ್ಥನ ಹೇಳ್ತಾ ಇದ್ದಾನೆ, ಅದನ್ನೆಲ್ಲ ನಾನು ಮಾಡ್ಕೊಂಡೇ ಬಂದಿದ್ದೀನಿ ಅಂತಂದ ನಂತರ 21ನೇ ವಚನದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ನೋಡ್ರಿ. ಈಗ ನಾವು ಮುಖ್ಯವಾದ ಸಂದೇಶಕ್ಕೆ ಬರ್ತಾ ಇದ್ದೀನಿ, ಸ್ವಲ್ಪ ಧ್ಯಾನ ಕೊಟ್ಟು ಕೇಳ್ರಿ. 21ನೇ ವಚನ. ಯೇಸು ಅವನನ್ನು ದೃಷ್ಟಿಸಿ ನೋಡಿ. ನಂಬರ್ 1, ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಯೇಸುವು ಅವನನ್ನ ದೃಷ್ಟಿಸಿ ನೋಡಿ. ಮುಂದಿನ ವಚನ ಸುಂದರವಾಗಿದೆ ನೋಡಿ. ಯೇಸು ಅವನನ್ನ ದೃಷ್ಟಿಸಿ ನೋಡಿ, ಪ್ರೀತಿಸಿ. ಯಾರಾದ್ರೂ ಹೇಳ್ತೀರಾ? ಅಲ್ಲಿವರೆಗೂ ಆತನ ಅವನನ್ನ ಪ್ರೀತಿಸಲಿಲ್ಲ. ಈಗ ಯೇಸು ಅವನನ್ನ ದೃಷ್ಟಿಸಿ ನೋಡಿ ಅನೇಕರನ್ನ ಯೇಸು ಸ್ವಾಮಿ ಬರೆದಿರೋದನ್ನೆಲ್ಲ ಮಾಡು, ಪರಲೋಕ ಸೇರು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಕೆಲವರನ್ನ ಮಾತ್ರ ದೃಷ್ಟಿಸಿ ನೋಡ್ತಾ ಇದ್ದಾನೆ. ನೀನು ಯೇಸುವಿನ ಜೊತೆಗೆ ಬರ್ತಾ ಇರುವಂತ ಸಾಮಾನ್ಯ ಜನರಂತಿದ್ದೀಯೋ ಅಥವಾ ಯೇಸು ದೃಷ್ಟಿಸಿ ನೋಡುವಂತ ವ್ಯಕ್ತಿ ನೀನಾಗಿದ್ದೀಯೋ? ಯೇಸು ಅವನನ್ನ ದೃಷ್ಟಿಸಿ ನೋಡಿದ್ನಂತೆ. ಕಾರಣ, ಇವನಿಗೆ ದೇವರ ಬಗ್ಗೆ ಯಾಕೋ ಸ್ವಲ್ಪ ಹೆಚ್ಚಿಗೆ ಹಸಿವು ಕಾಣ್ತಾ ಇದೆ. ಸಭೆಗೆ ಬರ್ತಾ ಇದ್ದಾನೆ, ಎಲ್ಲರ ಜೊತೆಗೆ ಓಡ್ಕೊಂಡು ಬರ್ತಾ ಇದ್ದಾನೆ. ಸಭೆಗೆ ಓಡ್ಕೊಂಡು ಬಂದ, ಮೊಣಕಾಲು ಬಿದ್ದು ಆರಾಧಿಸ್ತಾ ಇದ್ದಾನೆ. ಯೇಸುವೆ ದೃಷ್ಟಿಗೆ ನೋಡ್ತಾ ಇಲ್ಲ ಯೇಸು ಸ್ವಾಮಿ. ಆದ್ರೆ ಯಾವಾಗ ಅವನು, ಸ್ವಾಮಿ ಇವೆಲ್ಲ ಮಾಡ್ತಾ ಇದ್ದೀನಿ, ಇನ್ನೂ ಏನಾದ್ರೂ ಕಡಿಮೆ ಇದೆಯಾ ಅಂದ್ರೆ, ನಿನ್ನ ರಾಜ್ಯವನ್ನ ಸೇರ್ಲಿಕ್ಕೆ ನನ್ನಲ್ಲಿ ಏನು ಕೊರತೆನೇ ಇರಬಾರ್ದು, ಅಂದ್ರೆ ರಾಜ್ಯವನ್ನ ಪಡ್ಕೊಳ್ಬೇಕಂತ ಆತನಲ್ಲಿ ಹಸಿವೆ ಕಂಡಾಗ ಯೇಸು ಅವನನ್ನ ದೃಷ್ಟಿಸಿ ನೋಡಿದಂತೆ. ಸಭೆಗೆ ಬಂದ್ಬಿಟ್ರೆ ದೇವರು ನಮ್ಮನ್ನ ನೋಡ್ತಾ ಇದ್ದಾನೆ ಅಂತ ಅನ್ಕೊಂಡ್ ಬಿಡಬೇಡಿ. ಯೇಸು ನೋಡೋದೇನಂದ್ರೆ ಆ ಹಸಿವೆಯನ್ನ, ದೇವರ ಬಗ್ಗೆ ಇರುವಂತಹ ಹಸಿವೆಯನ್ನ ನೋಡುವಾಗ ಯೇಸು ಅವನನ್ನ ದೃಷ್ಟಿಸಿ ಆ ಹಸಿವೆ ನಿಮಿತ್ತವಾಗಿ ಅವನನ್ನ ಪ್ರೀತಿಸಿದಂತೆ. ಮುಂಚೆ ಒಬ್ನು ದೆವ್ವ ಹಿಡಿದವನು ನಿನ್ನ ಹಿಂದೆ ಬರ್ತೀನಂದ್ರೆ ಬೇಡ ಅಂದ. ಇಲ್ಲಿ ಇವನಿದ್ದಾನೆ, ಓಡಿ ಬಂದಿದ್ದಾನೆ, ಮೊಣಕಾಲೂರಿದ್ದಾನೆ, ದೇವರೇ ನಿನ್ನ ರಾಜ್ಯ ಬೇಕಂತ ಕೇಳಿದಾನೆ. ಅವನನ್ನು ಯೇಸು ಸ್ವಾಮಿ ದೃಷ್ಟಿಸಿ ನೋಡಿ ಅವನಿಗೊಂದು ವಿಷಯ ಹೇಳಿದ. ಓದಮ್ಮ. ನಿನಗೆ ಒಂದು ಕಡಿಮೆಯಾಗಿದೆ. ಕೇಳಿದ್ರ? ಇದು ನಮಗೆ ಯಾರಿಗೂ ಲೈಕ್ ಆಗಲ್ಲ. ಇದನ್ನ ಯೇಸು ಸ್ವಾಮಿ ತಾನು ಪ್ರೀತಿಸುವವರಿಗೆ ಮಾತ್ರ ಹೇಳುವಂತ ವಿಷಯ. ನಿನ್ನಲ್ಲಿ ನಮಗೆ ನಮ್ಮನ್ನ ಪ್ರೀತಿಸುವವರಿಂದ ಏನು ಅಪೇಕ್ಷೆ? ಹೆಂಗೆ ಇರು, ವಾವ್ ಗುಡ್ ಶರ್ಟ್, ಥ್ಯಾಂಕ್ ಯು ಬ್ರದರ್, ಹೆಂಗೆ ಪ್ರೀತಿಸು. ಪಾಸ್ಟರ್ಗಳಾದ ನಮಗೇನಂದ್ರೆ, ಸುಮ್ಮನೆ ಒಬ್ರು ಯಾರಾದ್ರೂ ಬಂದ್ಬಿಟ್ಟು ಪಾಸ್ಟ್ರೇ ವಾಕ್ಯ ಚೆನ್ನಾಗಿತ್ತಂದ್ರೆ ಅವರೇ ಬ್ಯೂಟಿಫುಲ್ ಬಿಲವಡ್ ಬ್ರದರ್. ನಮಗೆ ಪ್ರತಿ ಸಂಡೇ ಅವ್ರನ್ನ ಪ್ರೈಸ್ ದ ಲಾರ್ಡ್ ಬ್ರದರ್ ಅಂತ ಹೇಳ್ತೀವಿ. ಯಾಕೆ? ಇವತ್ತು ಹೆಂಗಿತ್ತು ಅಂತ ಅಲ್ವಾ? ನಮಗೆ ಹೊಗಳೋರು ಪ್ರೀತಿ. ಯೇಸು ಯಾರನ್ನ ಪ್ರೀತಿಸ್ತಾನೋ ಅವರಿಗೆ ಅವನು ನುಡಿಯುವುದೇನೆಂದ್ರೆ, ಎಲ್ಲ ಚೆನ್ನಾಗಿದೆ, ಒಂದು ನಿನ್ನಲ್ಲಿ ಕೊರತೆ. ಆವಾಗ ನಾವೇನ್ ಮಾಡ್ತೀವಿ? ಓಡುತ್ತೇವೆ. ಇವನು ಮಾಡಿದ್ದು ಅದನ್ನೇ. ಕೇಳ್ತಾ ಇದ್ದೀರಾ? ಯೇಸು ಸ್ವಾಮಿ ಒಂದು ವೇಳೆ ನಿನ್ನ ಜೀವನದಲ್ಲಿ ಏನಾದರೂ ಸಂಗತಿಯನ್ನು ತೋರಿಸ್ತಾ ಇರೋದಾಗಿದ್ರೆ, ಇದು ನಿನ್ನ ಕೊರತೆ ಅಂತ ತೋರಿಸ್ತಾ ಇರೋದಾಗಿದ್ರೆ ನಿನ್ನನ್ನು ಓಡಿಸ್ಲಿಕ್ಕೆ ಹೇಳ್ತಾ ಇಲ್ಲ. ಅದಕ್ಕಿಂತ ಮುಂಚೆ ಬರೆದಿದೆ, ಪ್ರೀತಿಸಿ. ಯೇಸು ಸ್ವಾಮಿ ತಾನು ಪ್ರೀತಿಸುವವ್ರಿಗೆ ಆ ಕೊರತೆಗಳನ್ನು ತೋರಿಸೋದು, ಅಂದ್ರೆ ಅದನ್ನು ಜಯಿಸ್ಲಿಕ್ಕೆ ಇವ್ರಿಗೆ ಆಗಲಿ ಅಂತ. ನೋಡಿ, ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಏನು ಮಾಡ್ತೀರೋ ಅದನ್ನು ನಿಮ್ಮ ಪರಿಶ್ರಮದಿಂದ ನೀವು ಮಾಡ್ಕೊಳ್ಬಹುದು. ಆದರೆ ದೇವರು ತನ್ನ ಸಹಾಯದಿಂದ ಮಾಡುವಾಗ ನೀನು ನೆನೆಸದಂತಿರುವಂಥ ಮಹಾ ಮತ್ತು ಉನ್ನತವಾದ ಶ್ರೇಷ್ಠ ಸಂಗತಿಗಳನ್ನು ಆತನು ಮಾಡ್ಲಿಕ್ಕೆ ಸಾಧ್ಯ.
ಅವುಗಳನ್ನು ತೋರಿಸ್ತೀನಿ. ಪ್ರೀತಿಸುವುದಾಗಿದ್ರೆ ಆತನು ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಒಂದು ಕೊರತೆ. ನಾನು ಯಾರಿಗೂ ಅದನ್ನು ಹೇಳ್ತೀನಿ, ನಮ್ಮ ಯವನಸ್ಥರಲ್ಲಿ ಯಾರು ನನಗೆ ಮಾತು ಕೇಳ್ತಾರೋ, ಯಾರು ನನ್ನನ್ನು ಪ್ರೀತಿಸ್ತಾರೋ ಅಂತ ನನಗೆ ಭರವಸೆ ಬರ್ತದೋ ಅವ್ರಿಗೆ ಮಾತ್ರ ತಿದ್ದುವಿಕೆಗಳನ್ನು ಕೊಡ್ತೀನಿ ನಾನು. ಒಂದು ವೇಳೆ ಯಾರಾದರೂ ನನ್ನ 1-2 ತಿದ್ದುವಿಕೆಗೆ ಅವ್ರಿಗೆ ತಿದ್ದುವಿಕೆ ಇಷ್ಟ ಆಗ್ತಾ ಇಲ್ಲ ಅಂದರೆ ದೇವರಿಗೆ ಬಿಟ್ಟಿರುವಂಥ ಗೂಳೆ ಅಂತ ಹೇಳ್ತೀವಲ್ಲ, ಹಂಗೆ ಬಿಟ್ಟುಬಿಡ್ತೀವಿ. ಯಾಕೆ ಹೇಳಿದ್ರೆ ಉಪಯೋಗ ಇಲ್ಲ, ಅವ್ರು ತಮ್ಮ ಜೀವನದಲ್ಲಿ ಏನು ಮಾಡ್ತಾರೋ ಮಾಡ್ಕೊಳ್ಳಿ ಬಿಡು ಅಂತ ಬಿಟ್ಟು ಬಿಡ್ತೀವಿ. ನಮ್ಮ ಮಕ್ಕಳಲ್ಲಿ ಹಂಗೆ ಮಾಡ್ತೀವಲ್ಲ. ಹಿರಿಯರು ಹೇಳ್ತಾರೆ, ಏನೇ ನಿನ್ನ ಮಗ ಈಗ ಮಾಡ್ತಾನಂತ ಹೇಳಿದ್ರೆ ಹೇಳಿ ಹೇಳಿ ಸಾಕಾಗೈತೆ, ದೇವ್ರಿಗೆ ಬಿಟ್ಟರು ಹಂಗೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ತಾಯಿ. ಕೇಳಿದಿರಾ? ಯಾಕೆ? ಅದು ಪ್ರೀತಿ ಇಲ್ಲ. ಆದ್ರೆ ಯೇಸು ಸ್ವಾಮಿ ಪ್ರೀತಿಸುವುದಾಗಿದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಯೇಸು ಅವನನ್ನ ಪ್ರೀತಿಸಿ ನಿನ್ನಲ್ಲಿ ಒಂದು ಕೊರತೆ ಇದೆ, ನಿನ್ನಲ್ಲಿ ಒಂದು ಕೊರತೆ ಇದೆ. ಏನಂತ ಹೇಳ್ತಾ ಇದ್ದಾನೆ ಆ ಕೊರತೆ? ನಿನ್ನಲ್ಲಿ ತುಂಬಾ ಐಶ್ವರ್ಯವಿದೆ. ಕೊರತೆನ ಅದು? ಯೇಸುವಿಗೆ ಹೊಟ್ಟೆಗೆ ಇಚ್ಛ ಇಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೋಡಿ ನಿನ್ನ ಒಂದು ಕೊರತೆ ಇದೆ, ನಿನ್ನಲ್ಲಿ ಇರುವುದನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಬಿಟ್ಟು ನೀನು ನನ್ನ ಹಿಂದ್ಗಡೆ ಬಾ. ಈಗ ಆ ಕೊರತೆ ಏನಂತ ಹೇಳ್ತೀನಿ ಕೇಳಿ ಸ್ವಲ್ಪ. ನಿನ್ನ ಜೀವಿತದಲ್ಲಿ ನಾನು ಯಾವುದನ್ನ ಯೇಸುವಿಗಿಂತ ಪ್ರಾಮುಖ್ಯವಾಗಿ ಪ್ರೀತಿಸ್ತೀನೋ ಅದು ನಿನ್ನ ಐಶ್ವರ್ಯ ಆಗ್ತದೆ, ದೇವರಿಗೆ ಅಡ್ಡವಾಗಿರುವಂಥ ಐಶ್ವರ್ಯ. ಯಾಕಪ್ಪ ಅಂದರೆ ಮೋಜನ್ನ ಪ್ರೀತಿಸೋರು ಬೆಂಗಳೂರಿನ ಜನರಿಗೆಲ್ಲ ಒಂದು ಹೊಸ ಟ್ರೆಂಡ್, ಲೈಫ್ ಟ್ರೆಂಡೇ. ವೀಕೆಂಡ್ ಬಂದುಬಿಟ್ರೆ ಶುಕ್ರವಾರ ರಾತ್ರಿ ಅವರೆಲ್ಲರೂ ಇಡೀ ವಾರ ನಾವು ದುಡಿದು ಟಯರ್ಡ್ ಆಗಿದ್ದೀವಿ ಅಂತ ಕೊಡಗು ಆ ಕಡೆ ಬೇರೆ ಬೇರೆ ಹಿಲ್ ಸ್ಟೇಷನ್ಗಳಿಗೆ ಶುಕ್ರವಾರ ರಾತ್ರಿ ಗಂಟು ಮೂಟೆ ಕಟ್ಕೊಂಡು ತಮ್ಮ ಕಾರ್ಗಳಲ್ಲಿ ಎದ್ದು ಬಿಡ್ತಾರೆ. ಬರೋದು ಸಂಡೇ ನೈಟೇ. ಮೋಜಿಗಾಗಿ ಹೋಗೋದು ತಪ್ಪಲ್ಲ. ಯಾವನ ಜೀವನದಲ್ಲಿ ಮೋಜು ದೇವರ ಪ್ರಾರ್ಥನೆಗಿಂತ ಶ್ರೇಷ್ಠ ಆಗ್ಬಿಡ್ತದೆ, ಯಾವನ ಜೀವನದಲ್ಲಿ ಮೋಜು ದೇವರಿಗೆ ಕೊಡುವಂತ ಸಮಯಕ್ಕಿಂತಲೂ ಹೆಚ್ಚಿಗೆ ಸಮಯವನ್ನ, ಶ್ರೇಷ್ಠವಾದ ಸಮಯವನ್ನ ಮೋಜಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೋ ಅದು ಅವನ ಕೊರತೆ ಆಗ್ತದೆ ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ. ಐಶ್ವರ್ಯ ಅಂತ ಹೇಳಿದ್ರೆ ಇಲ್ಲಿ ಬರೀ ಬಂಗಾರ ಬೆಳ್ಳಿ ನಾಣ್ಯಗಳಲ್ಲ. ನಿನ್ನ ಜೀವಿತದಲ್ಲಿ ಯಾವ ಸಂಗತಿಯು ದೇವರಿಗಿಂತ, ಅದು ನಿನ್ನ ಮಕ್ಕಳೇ ಆಗಿದ್ರು ಚಿಂತೆ ಇಲ್ಲ, ಅದು ನಿನ್ನ ಮೋಜಾಗಿದ್ರು ಚಿಂತೆ ಇಲ್ಲ, ಅದು ನಿನ್ನ ಬಂಗಾರವಾಗಿದ್ರು ಚಿಂತೆ ಇಲ್ಲ, ನಿನ್ನ ಸಮಯವನ್ನು ಕರ್ತನಿಗೆ ಕೊಡುವಂತ ಸಮಯವನ್ನು ನೀನು ಅದಕ್ಕೆ ಕೊಡ್ತಾ ಇರೋದಾಗಿದ್ರೆ ಅದು ನಿನಗೆ ಉರುಲಾಗುತ್ತೆ. ಪಾಸ್ಟ್ರೇ ಏನ್ ನುಡಿತಾ ಇದ್ದೀರಾ ನೀವು? ಅವನು ಅಷ್ಟು ಐಶ್ವರ್ಯವಂತನಾಗಿದ್ದಾನೆ ಅಂತ ಅಂದ್ಬಿಟ್ರೆ ಎಲ್ಲ ಮಾರಿಬಿಟ್ಟು ಬಡವರಿಗೆ ಕೊಟ್ಟು ಯೇಸುವಿನಿಂದ ಹೋಗ್ಬಿಡೋದಾ? ಅರೆ, ಯೇಸು ಸ್ವಾಮಿ ಯಾರಿಂದ ಕದ್ಕೊಳ್ತಾನ? ಯೇಸು ಸ್ವಾಮಿ ಬೇರೆಯಿಂದ ಬೇಡಿಕೊಳ್ಳೋನಲ್ಲ. ಆದ್ರೆ ಅವನು ಕೇಳುವಾಗ ಅವನಲ್ಲಿ ಏನೋ ಒಂದು ಶ್ರೇಷ್ಠವಾದ ಉದ್ದೇಶ ಇದೆ. 21ನೇ ಅಧ್ಯಾಯದಲ್ಲಿ ಬಡವರಿಗೆ ಕೊಟ್ಟು ಬಂದ್ಬಿಡು ಅಂತ ಹೇಳ್ತಾ ಇದ್ದಾನೆ. 21, 22, 23, 24, 25, 26, 27, 28 ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆ ವಚನಗಳಲ್ಲಿ ಕಲಿಸ್ತಾ ಯಾಕೆ ಹಾಗೆ ಹೇಳಿದಂತ 29ನೇ ವಚನದಲ್ಲಿ ಅದಕ್ಕೆ ಹೇಳಿದ ನೋಡಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವು. ಯಾಕೆ ಹೇಳಿದ? ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ, ಸ್ವಾಮಿ ಏನು ಹೇಳಿಬಿಟ್ಟೆ ನೀನು ಅವನಿಗೆ? ಕೇಳ್ತಾ ಇದ್ದೀರಾ? ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ. ಅಥವಾ ಯೂದನ ಈ ರೀತಿ ಅಂದಿರ್ಬೋದು, ದೇವ್ರೆ ಏನ್ ಸ್ವಾಮಿ ನೀನು ಹೇಳಿದೆ, ನೀನು ಬಡವರಿಗೆ ಕೊಡಿ ಅಂತ ಹೇಳಿದ್ದಕ್ಕೆ ಅವ್ನು ಹೋಗ್ಬಿಟ್ಟ, ಅದ್ರ ಬದಲು ನಿನ್ನ ಆಸ್ತಿಯನ್ನೆಲ್ಲ ಮಾರಿ ನಮ್ಮ ಸೇವೆಗೆ ಕೊಟ್ಟು ನಮ್ಮ ಹಿಂದೆ ಬಾ ಅಂದಿದ್ರೆ ಬಂದ್ಬಿಡ್ತಾ ಇದ್ದ. ಆದ್ರೆ ಏನ್ ಹೇಳ್ತಾ ಇದ್ದಾನೆ? ಮಾರಿ ಬಡವರಿಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿ. ಯಾಕಂದ್ರೆ ಅಲ್ಲಿ ಒಂದು ವಾಕ್ಯ ಏನ್ ಹೇಳ್ತಾ ಇದ್ದಂದ್ರೆ, ಶಿಷ್ಯರಿಗೆ ಅಚ್ಚರಿ ಆಯ್ತಂತೆ. ಶಿಷ್ಯರು ಏನಂದ್ರಂತ 23ನೇ ವಚನದಲ್ಲಿ ನೋಡ್ರಿ. ಆಗ ಯೇಸು ಸುತ್ತಲೂ ನೋಡಿ ತನ್ನ ಶಿಷ್ಯರಿಗೆ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಎಂದು ಹೇಳಿದನು. ಅಂದ್ರೆ ಇದು ಧನವಂತರು ಅಂದ್ರೆ ಬರೀ ಐಶ್ವರ್ಯವಂತರು ಅಂತಲ್ಲ, ಯಾವ ಸಂಗತಿಗಳನ್ನ ತಮ್ಮ ಜೀವಿತದಲ್ಲಿ ಅವರು ಐಶ್ವರ್ಯವಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ ನೋಡಿ. ಕೆಲವರಿಗೆ ತಮ್ಮ ಗರ್ಲ್ ಫ್ರೆಂಡ್ ತುಂಬಾ ಐಶ್ವರ್ಯ, ಏನೇ ಬಿಟ್ಟರು ಅವಳನ್ನ ಬಿಡುದಿಲ್ಲ ಅಂತಾನೆ. ಇನ್ನು ಕೆಲವರಿಗೆ ತಮ್ಮ ಬಾಯ್ ಫ್ರೆಂಡ್ ಎಷ್ಟು ಐಶ್ವರ್ಯ ಅಂದ್ರೆ ಏನು ಬಿಟ್ಟರು ಅವಳನ್ನ ಬಿಡುದಿಲ್ಲ, ಅವನನ್ನ ಬಿಡುದಿಲ್ಲ ಅಂತಾನೆ. ನೀವು ಯಾವುದನ್ನ ನಿಮ್ಮ ಐಶ್ವರ್ಯವಂತ ಮಾಡ್ಕೊಂಡಿದ್ರು ಆ ವಿಷಯದಲ್ಲಿ ನೀವು ಐಶ್ವರ್ಯವಂತರು ಅಂತ. ಕೆಲವೊಬ್ಬರಿಗೆ ಮೋಜು ಎಷ್ಟು ಐಶ್ವರ್ಯ ಅಂದ್ರೆ ಏನೇ ಬಿಡ್ತೀನಿ ನಾನು, ಆ ಮೋಜು ಮಾತ್ರ ಬಿಡಲ್ಲ ಅಂತಾರೆ. ಕೇಳ್ತಾ ಇದ್ದೀರಾ? ಸೊ ಅಂತ ಐಶ್ವರ್ಯವಂತರಿಗೆ ಸ್ವಾಮಿ ಏನ್ ಹೇಳ್ತಾ ಇದ್ದಾನಂದ್ರೆ, ಐಶ್ವರ್ಯವಂತರು ದೇವರ ಸಮಯ ಬಿಟ್ಟು ಕೊಡ್ಲಿಕ್ಕೆ ಮನಸ್ಸಿಲ್ದವರು ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದು ತುಂಬಾ ಕಷ್ಟ ಅಂತ ಹೇಳಿದಾಗ ಶಿಷ್ಯರು ಏನಂದ್ರಂತೆ? ಶಿಷ್ಯರು ಆತನ ಮಾತುಗಳನ್ನ ಕೇಳಿ ಬೆರಗಾದರು. ಕೇಳ್ತಾ ಇದ್ದೀರಾ? ಅವ್ರಿಗೆ ಶಾಕ್ ಆಯ್ತಂತೆ. ಯಾರಿಗೆ?
ಯಾಕೆ ಶಾಕ್ ಆಯ್ತು ಅವ್ರಿಗೆ? ಯೇಸು ಸ್ವಾಮಿ ಎಂತ ಕಠಿಣ ಸಂಗತಿ ಹೇಳ್ತಾ ಇದೀಯಾ, ಎಲ್ಲ ಐಶ್ವರ್ಯ ಬದುಕನ್ನಂದ್ರೆ ಬದುಕದನ್ನಲ್ಲಿ ದುಡ್ದದನ್ನೆಲ್ಲ ಬಡವರಿಗೆ ಮಾರಿ ನನ್ನ ಹಿಂದೆ ಬಾ ಅಂತ ಹೇಳ್ತಾ ಇದ್ದೀಯಲ್ಲ, ಯಾರು ಬರ್ತಿದ್ದಾರೆ? ಯಾರು ಬರ್ಲಿಕ್ಕೆ ಸಾಧ್ಯ? ಪರಲೋಕದಲ್ಲಿ ಐಶ್ವರ್ಯ ಇಟ್ಟಿದ್ದೀನಿ ಅಂತ ಹೇಳ್ತಿ, ಹೇಗಿದ್ರು ಪರಲೋಕ ಹಾಗೇನೆ ಕೊಡ್ತೇನಂತಾನು ಹೇಳ್ಬಿಟ್ಟಿದೀಯಲ್ಲ, ಅದನ್ನ ಮಾರಿ ಯಾರು ಬರ್ತಾರೆ ಅಂತ ಅವ್ರಿಗೆ ಶಾಕ್ ಆದ್ರೆ ಯೇಸು ಸ್ವಾಮಿ ಅವ್ರಿಗೆ ಉತ್ತರ ಕೊಟ್ಟ ಅಂತ 29ನೇ ವಚನದಲ್ಲಿ ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತ ನೋಡಿ ಯಾಕೆ ಬಿಡಂತ ಹೇಳ್ತಾ ಇದ್ದಾನೆ. ಈಗ ಮುಖ್ಯವಾದ ವಿಷಯಕ್ಕೆ ಬರ್ತಾ ಇದ್ದೀನಿ ಕೇಳಿ. ಅವನು ಯೇಸು ಸ್ವಾಮಿ ಅವನ್ನೆಲ್ಲ ಕೊಟ್ಟು ಬಿಟ್ಟು ನನ್ನ ಹಿಂದೆ ಬಾ ಅಂದಿರೋದು ನೀನು ಬಡವನಾಗಿರ್ಬೇಕೆಂದಾಗ ಅಲ್ಲ, ಅವನು ಬಡವನಾಗಿ ಉಳ್ಕೊಳ್ಬೇಕು, ನನ್ನ ಹಿಂದೆ ಶಿಷ್ಯನಾಗಿ ನನ್ನ ಅಧೀನದಲ್ಲಿ ಇರ್ಬೇಕಂತ ಹೇಳಿಲ್ವಂತ್ರಿ. ಎದಕ್ಕೆ ಹೇಳಿದ್ನು ಗೊತ್ತಾ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅಯ್ಯ ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾವನಾದರೂ, ಯಾರಾದ್ರೂ ಹೇಳ್ತಾರೆ ಯಾವನಾದರೂ ನನ್ನ ನಿಮಿತ್ತವು ಯಾವನಾದರೂ ನನ್ನ ನಿಮಿತ್ತವು ಸುವಾರ್ತೆಯ ನಿಮಿತ್ತವು ನೀನು ನಿನ್ನ ಮೋಜನ್ನ ಬಿಡಬೇಕಾಗಿರುವುದು ಸುವಾರ್ತೆಯ ನಿಮಿತ್ತವಾಗಿದೆ. ನೀನು ನಿನ್ನ ಐಶ್ವರ್ಯದ ಆಸೆಯನ್ನು ಬಿಡುವುದು ಸುವಾರ್ತೆಯ ನಿಮಿತ್ತವಾಗಿದೆ. ಕೇಳಿ ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟಿರುವನು. ಭೂಮಿ ಅಂದ್ರೆ ಗದ್ದೆಗಳನ್ನಾಗಲಿ ಹೊಲವನ್ನಾಗಲಿ ಬಿಟ್ಟಿರುವನು. ಅವನಿಗೆ ಈಗಿನ ಕಾಲದಲ್ಲಿ ಅವನಿಗೆ ಪರಲೋಕದಲ್ಲಿ ಅಲ್ಲ, ಪಕ್ಕದಲ್ಲಿರೋರ್ಗೆ ಹೇಳ್ರಿ ಪರಲೋಕದಲ್ಲ. ಏನ್ ಹೇಳ್ತಾನೆ ಯೇಸು ಸ್ವಾಮಿ? ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿ. ಎಲ್ಲಿ? ಈ ಲೋಕದಲ್ಲಿ. ನೋಡಿ, ದೇವರು ನಿಮಗೆ ಪ್ರಾರ್ಥನೆಗೋಸ್ಕರ ಸ್ವಲ್ಪ ಟಿವಿ ಮೋಜನ ಬಿಡ್ ಅಂತ ಹೇಳೋದಾಗಿದ್ರೆ ದೇವರದನ್ನ ಕತ್ಕೊಳ್ಳಿಕ್ಕೆ ನೋಡ್ತಾ ಇಲ್ಲ, ಕಾಣಿಕೆಯನ್ನು ಕೊಡು ಅಂತ ಹೇಳ್ತಾರೆ, ಅದನ್ನ ಕತ್ಕೊಳ್ಳಿಕ್ಕೆ ನೋಡ್ತಾ ಇಲ್ಲ. ಯಾಕಂದ್ರೆ ನೀನು ನಿನ್ನ ಕಷ್ಟಪಟ್ಟು ನಿನ್ನ ಬಿಸ್ನೆಸ್ ಅನ್ನ 2 ಭಾಗ ಮಾಡ್ಕೊಳ್ಬಹುದು, ಆದ್ರೆ ದೇವರಿಗೋಸ್ಕರ ಅದನ್ನು ಒಪ್ಪಿಸುವಾಗ ದೇವರದನ್ನು 2 ಭಾಗ ಅಲ್ಲ. ನೀನು ಯಾವನು ತನ್ನ ಮನೆಯನ್ನ ತನ್ನ ಸ್ತೋತ್ರದಲ್ಲಿ ಹೆಂಡತಿ ಅಂತ ಬರ್ದಿಲ್ಲ, ಇನ್ನು ಮೊದಲು ಲಿಸ್ಟ್ ನೋಡ. ಯಾವನು ನನ್ನ ನಿಮಿತ್ತವು ಸುವಾರ್ತೆ ನಿಮಿತ್ತವು ಮನೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಾಯಿಯಾಗಲಿ ತಂದೆಯಾಗಲಿ ಮಕ್ಕಳನ್ನಾಗಲಿ ಹೊಲವನ್ನಾಗಲಿ ಬಿಟ್ಟಿರುವನು. ಅವನಿಗೆ ಈಗಿನ ಕಾಲದಲ್ಲಿ ಈಗ ಅದು ತಲೆದೋರುತ್ತಲಿದೆ, ನಿಮಗೆ ಅದು ಕಾಣದೋ. ನಾನು ಅರಣ್ಯದಲ್ಲಿ ಮಾರ್ಗಗಳನ್ನು ಮರುಭೂಮಿಯಲ್ಲಿ ಹೊಳೆಗಳನ್ನು ಯಾವನು ನನಗೋಸ್ಕರ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ದೇವರು ನಿನ್ನನ್ನ ಇದು ನಿನ್ನಲ್ಲಿ ಕೊರತೆ ಇದೆ ಅಂತ ಹೇಳುವಾಗ ಅದರ ಅರ್ಥ ನಿನ್ನ ಮೇಲೆ ಕೋಪಗೊಂಡಿಲ್ಲ, ಅದರ ಅರ್ಥ ನಿನ್ನನ್ನು ಹೊರಗೆ ಹಾಕ್ಬೇಕಂತಲ್ಲ. ಈ ಐಶ್ವರ್ಯವಂತನಿಗೆ ಎಲ್ಲ ಬಿಟ್ಟು ಬಿಡು ಅಂತ ಹೇಳಲಿಕ್ಕೆ ಕಾರಣ 2ರಷ್ಟು ಅವನಿಗೆ ಕೊಡ್ಲಿಕ್ಕೆ ಅವನು ಹೇಳೋದು. ಯೇಸು ಸ್ವಾಮಿ ಏನು ಹೇಳೋದಂದ್ರೆ, ನಿನ್ನಲ್ಲಿ ಒಂದು ಕೊರತೆ ಇದೆ, ನೀನು ದೇವರಾಜ್ಯನ ಪ್ರೀತಿಸೋದನ್ನ ಬಿಟ್ಬಿಟ್ಟು ಆ ಐಶ್ವರ್ಯಕ್ಕೆ ಎಷ್ಟು ಅಂಟ್ಕೊಂಡು ಬಿಟ್ಟಿದೀಯ ಅಂದ್ರೆ, ಅದನ್ನ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದೀಯ ಅಂದ್ರೆ ಅದನ್ನು ಬಿಡ್ಲಿಕ್ಕೆ ನನಗೆ ಮನಸ್ಸಿಲ್ಲ. ನೀನು ಅದನ್ನು ಬಿಟ್ರೆ ಅದನ್ನೇ 2ರಷ್ಟು ನಾನು ಕೊಡ್ತೀನಿ. 2ರಷ್ಟು. ಕೇಳ್ತಾ ಇಲ್ವೇನೋ? ಕೇಳ್ತಾ ಇದ್ದೀರಾ? ಅದು ಎಲ್ಲಿ? ಪರಲೋಕದಲ್ಲಿ ಅಂತ ಹೇಳ್ತಾ ಇಲ್ಲ ಅವನು, ಇಲ್ಲಿ. ಅದು ಈ ಭೂಮಿ ಮೇಲೆ ಮಾತಂತ ಹೇಳ್ದ, ಈ ಕಾಲದಲ್ಲಿ. ನಾನು ಕನ್ನಡ ಬೈಬಲ್ಗಾಗಿ ದೇವರ ಸ್ತೋತ್ರ ಹೇಳಿಸ್ತೇನೆ. ನೇರವಾಗಿ ಗ್ರೀಕ್ ಇಬ್ರಿ ಭಾಷೆಯಿಂದ ನೇರವಾಗಿ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಫಸ್ಟ್ ಹ್ಯಾಂಡ್ ಟ್ರಾನ್ಸ್ಲೇಷನ್ ಆ್ಯಂಡ್ ದ ಫಸ್ಟ್ ಹ್ಯಾಂಡ್ ಟ್ರಾನ್ಸ್ಲೇಷನ್ ಸೇಸ್, ಮೊದಲನೇ ಟ್ರಾನ್ಸ್ಲೇಷನ್ನೇ ಹೇಳ್ತದೆ ಈಗಿನ ಕಾಲದಲ್ಲಿ. ನಾನು ಅಣ್ಣ ತಮ್ಮಂದ್ರೆ ಬಿಟ್ಟು ಬಂದೆ. ನೀವು ಹೇಳಿ, ದೇವರು ನನಗೆ ನಿಮ್ಮಲ್ಲಿ ಅವರಿಗಿಂತ ಶ್ರೇಷ್ಠವಾದ ಅಣ್ಣ ತಮ್ಮಂದ್ರನ್ನು ಕೊಟ್ಟಿಲ್ವಾ? ಯಾವನು ನನಗೋಸ್ಕರ ತನ್ನ ಮನೆತನವನ್ನ ಬಿಟ್ಟಿರುವನೋ ಅವನಿಗೆ ನಾನು 2ರಷ್ಟು, ಒಬ್ಬ ಅಣ್ಣನನ್ನು ಬಿಟ್ಟುಕೊಟ್ಟೆ 100 ಅಣ್ಣಂದಿರನ್ನ ದೇವ್ರು ಕೊಡ್ತಾ ಇದ್ದಾನೆ. ಕೇಳ್ತಾ ಇದ್ದೀರ ಅನ್ಕೊಳ್ತೀನಿ. ಇವತ್ತು ಮನೆಗೆ ಹೋಗಿ ನಿಮ್ಮ ಅಣ್ಣನಿಗೆ ಹೇಳ್ಬೇಡ್ರಿ ಮನೆ ಬಿಟ್ಟು ಹೊರಗೆ ಹೋಗಂತ. ವಿಶ್ವಾಸದಲ್ಲಿರುವುದಾಗಿದ್ರೆ ಹಲ್ಲೆಲೂಯಾ. ಇವತ್ತಿನವರೆಗೂ ನಮ್ಮ
ಕಸಿನ್ ಬ್ರದರ್ಸ್ ಆಗಲಿ, ಸ್ವಂತ ಬ್ರದರ್ಸ್ ಆಗಲಿ, ಯಾರು ನನಗೆ ಡಬ್ಬಿ ಕಟ್ಕೊಡ್ಲಿಲ್ಲ. ಆದರೆ ಪ್ರತಿ ರವಿವಾರ ನಮ್ಮ ಸಹೋದರಿ, ನಿಮ್ಮಲ್ಲಿರುವಂಥ ಸಹೋದರ ಸಹೋದರಿಯರು ನನಗೆ ಪ್ರತಿ ರವಿವಾರ ಪಾಸ್ಟ್ರೆ ಉಪವಾಸ ಯಾಕೆ ಹೋಗ್ತೀರಾ ಅಂತ ಕೊಟ್ಕೊಡ್ತಾರೆ. ಯಾಕೆ? ದೇವ್ರ ವಾಕ್ಯ ಹೇಳ್ತದೆ ನನ್ನ ನಿಮಿತ್ತವಾಗಿ. ದೇವರ ರಾಜ್ಯಕ್ಕೋಸ್ಕರ ನಿನ್ನ ಮೋಜನ್ನ ಬಿಟ್ಟು ನೋಡು. ದೇವರ ರಾಜ್ಯಕ್ಕೋಸ್ಕರ ಟಿವಿಯನ್ನು ಬಿಟ್ಟು ನೋಡು. ದೇವರ ರಾಜ್ಯಕ್ಕೋಸ್ಕರ, ದೇವರ ಪ್ರಾರ್ಥನೆಗೋಸ್ಕರ ನಿನ್ನ ಪಿಕ್ನಿಕ್ಗಳನ್ನು, ನಿನ್ನ ತೂರಾಟಗಳನ್ನು ಬಿಟ್ಟು ನೋಡು. ಬಾಯಿಂದ ಮಾತ್ರ ಸ್ತೋತ್ರ ಬೇಡ, ಕ್ರಿಯೆಗಳಿಂದ ಕರ್ತನಿಗೆ ಸ್ತೋತ್ರ. ಕೆಲವೊಬ್ಬರಿಗೆ ಇದನ್ನ ಕೇಳಿ ಅದರ ಅರ್ಥ ಬಿಟ್ಟು ಮನೆ ಬಿಟ್ಟು ಹೊರಗೆ ಬರೋದಂತಲ್ಲ. ಒಬ್ಬ ಸಹೋದರ ಕೇಳಿದೆ, ಏನು ಬ್ರದರ್ ಪ್ರೇಯರ್ಗೆ ಬರ್ತಾ ಇಲ್ಲ? ಪಾಸ್ಟ್ರೇ, ನಾನು ಅಲ್ಲಿ ಬರೋದು ನಮ್ಮ ಅಣ್ಣನಿಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಬರ್ತಾ ಇಲ್ಲ. ನಾನು ಹೇಳಿದೆ, ಅದಕ್ಕೆ ಅವ್ರು ನಿಮಗೆ ಬಡದ್ರ? ಇಲ್ಲ ಬ್ರದರ್, ಸುಮ್ಮನೆ ಮನೆಯಲ್ಲಿ ಜಗಳ ಅಂತ ಬರಲಿಲ್ಲ. ನಾನು ಕೇಳಿದೆ, ಪರಲೋಕ ಬೇಡವಾ ಅಲ್ವಾ? ಕೇಳ್ತಾ ಇದ್ದೀರಾ? ಏಸು ಹೇಳಿದೆ, 2 ಕಣ್ಣನ್ನು ಇಟ್ಕೊಂಡು ನರಕಕ್ಕೆ ಹೋಗೋದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿ ನೀನು ಪರಲೋಕದಲ್ಲಿ ಸೇರೋದು ನಿನಗೆ ಎಷ್ಟೋ ಉತ್ತಮ, ಶ್ರೇಷ್ಠ. ಅದರ ಸಿಂಪಲ್ ಅರ್ಥ ಏನಪ್ಪ ಅಂತಂದರೆ, ಕೆಲವೊಂದು ಸಾರಿ ನಾವು ಗುಣವಾಗ್ಬೋದು, ಆದರೂ ನರಕಕ್ಕೆ ಹೋಗ್ಬಿಡ್ತೀವಿ. ಕೆಲವೊಂದು ಸಾರಿ ಗುಣ ಆಗಲಿಕ್ಕಿಲ್ಲ, ಆದರೆ ಪರಲೋಕಕ್ಕೆ ಹೋಗುವಂಥ ಜೀವನವನ್ನು ನಾವು ಜೀವಿಸ್ತೀವಿ. ಈ ಘಟನೆಯನ್ನು ಹೇಳಿ ಮುಗಿಸ್ತೀನಿ ಕೇಳಿ. ಯಾವನಾದರೂ ನನ್ನ ನಿಮಿತ್ತ, ಇದನ್ನು ಹಿಂದಿಯಲ್ಲಿ ಭಾಳ ಚೆಂದ ಹೇಳಿದೆ. ಹಿಂದಿಯಲ್ಲಿ ಮಾರ್ಕ 10ನೇ ಅಧ್ಯಾಯದ 21ನೇ ಸಚ್ ಕೇಳ್ತಾ ಐಸಾ ಕೋಯಿ ನೈ, ಅಂದರೆ ಸಾಧ್ಯನೇ ಇಲ್ಲ, ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾನೆ. ಯಾವನಾದರೂ, ಅದೆಲ್ಲ ಮುಗಿಸಿ ಮುಂದೆ ಓದಮ್ಮ, 30ನೇ ವಚನ ಓದು. ಅವನಿಗೆ ಈಗಿನ ಕಾಲದಲ್ಲಿ, ಯಾರಾದರೂ ಈಗಿನ ಕಾಲದಲ್ಲಿ ಅಂತ ಹೇಳ್ತೀರಾ? ನಾನು ಈಗಿನ ಕಾಲದಲ್ಲಿ ಕಾಣಿಕೆ ಕೊಟ್ಟರೆ ದೇವರು ಪರಲೋಕದಲ್ಲಿ ನನಗೆ ಮರಳಿ ಕೊಡಲ್ಲ, ಈಗಿನ ಕಾಲದಲ್ಲೇ ಕೊಡ್ತಾನೆ. ನೀನು ಈಗಿನ ಕಾಲದಲ್ಲಿ ಪ್ರಾರ್ಥನೆ ಮಾಡಿದರೆ ದೇವರು ಮುಂದಿನ ಕಾಲದಲ್ಲಿ ಉತ್ತರ ಕೊಡಲ್ಲ, ಈಗಿನ ಕಾಲದಲ್ಲಿ ನಿನಗೆ ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ. ಈಗಿನ ಕಾಲದ ಈ ಶಬ್ದ ನನಗೆ ತುಂಬ ಲೈಕ್ ಆಯ್ತು, ಅದನ್ನು ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ರಿ. ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ ಮಕ್ಕಳು. ಬೆಂಗಳೂರಿನಲ್ಲಿ ಅವ್ರು ನನಗೆ ಕೇಳಿದ್ರು, ಪಾಸ್ಟರ್ ನಿಮ್ಗೆ ಎಷ್ಟು ಮಕ್ಕಳು ಅಂತ? ನಾನು ಹೇಳಿದೆ 70 ಮಕ್ಕಳು ಅಂತ. ಹೌದಾ ಅಂದ್ರೆ ನಾನು ಹೇಳಿದೆ, ನಮ್ಮ ಸಭೆಯಲ್ಲಿ 70 ಮಕ್ಕಳು, ಅವರೆಲ್ಲರೂ ನನ್ನೂರೇ. ಏನೇನು ಕೊಡ್ತೇನೆ ಅಂತ ಹೇಳಿದಾನೆ ನೋಡೋಣ. ಈಗಿನ ಕಾಲದಲ್ಲಿ ಮನೆ, ಈಗಿನ ಕಾಲದಲ್ಲಿ ಅಂದ್ರೆ ದೇವರಿಗೆ ನಮಗೆ ಮನೆ ಕೊಡ್ಲಿಕ್ಕೆ ಮನಸ್ಸಿದೆ. ಮೊದಲು ಆ ಮನೆಯನ್ನು ಅದರ ಸ್ಥಳದಲ್ಲಿ ಬಿಟ್ಟು ದೇವರ ಪ್ರಾರ್ಥನೆಗೋಸ್ಕರ ಆತನ ಸನ್ನಿಧಿಯಲ್ಲಿ ಬೀಳುವುದಕ್ಕಾಗಿ ಕೆಲವೊಬ್ಬರಿಗೆ ಮನೆ ಎಷ್ಟು ಪ್ರೀತಿ ಅಂದ್ರೆ ಪ್ರತಿ ತಿಂಗಳು ಕರ್ಟನ್ ಚೇಂಜ್ ಮಾಡ್ತಾ ಇರ್ತಾರೆ. ಏನು ಹಂಗೆ ಪಕ್ಕದವ್ರು ನೋಡ್ತೀರ, ಅವ್ರು ಮಾಡ್ತಾ ಇದ್ರೆ ಅವ್ರಿಗೆ ಹಾವಿ ಬಿಡ್ರಿ, ಮಾಡ್ಬೇಕು. ನಾ ತಪ್ಪಂತ ಹೇಳ್ತಾ ಇಲ್ಲ, ಆದ್ರೆ ಪ್ರಾರ್ಥನೆ ಕರ್ಟನ್ನು ಹಳಿದಾಗಿ ಬುಳುಸು ಹಿಡಿದಿರ್ತದೆ. ಯಾವಾಗ್ರಿ ಪ್ರಾರ್ಥನೆ ಮಾಡಿದಂತ ಕೇಳಿದ್ರೆ, ಪಾಸ್ಟ್ರೆ ಕಳೆದ ಸಂಡೆ ಚರ್ಚಲ್ಲಿ ಮಾಡಿದ್ದೆ ಪಾಸ್ಟ್ರೆ. ಅದನ್ನೇ ಹೇಳ್ತಾ ಇರೋದು. ದೇವರಿಗೆ ಮನೆಯನ್ನ ಕೊಡ್ಲಿಕ್ಕೆ ಮನಸ್ಸುಂಟು. ಮುಂದೆ ಅಣ್ಣ ತಮ್ಮಂದ್ರನ್ನ ಕೊಡ್ಲಿಕ್ಕೆ ಮನಸ್ಸುಂಟು. ಅಕ್ಕ ತಂಗಿ, ಭೂಮಿ ಅಂತ ಬಂತ. ಯೇಸು ಸ್ವಾಮಿ ಅವನಿಗೆ ಇದನ್ನೆಲ್ಲ ಬಿಟ್ಟು ನನ್ನನ್ನು ಹಿಂಬಾಲಿಸಿ ಅಂದಿದ್ದು, ಅದನ್ನೆಲ್ಲ ಕಳ್ಕೊಂಡು ಇವನು ಏನೂ ಇಲ್ಲದೆ ನನ್ನ ಹಿಂದೆ ಬರಲಿ ಅಂತಲ್ಲ, ಇದೆಲ್ಲವನ್ನ 2ರಷ್ಟು ನಾನು ಇವನಿಗೆ ಕೊಡ್ಲಿಕ್ಕೆ ಆಸೆ ಇಟ್ಕೊಂಡು. ಯಾಕೆ ಹೇಳಿ? ಮಂಚನ ಹೇಳ್ತದಲ್ಲ, ಆತನನ್ನು ಪ್ರೀತಿಸಿ. ಒಬ್ಬ ಒಳ್ಳೆ ಬಿಸ್ನೆಸ್ ಮೆನ್ ತನ್ನ ಹಾರ್ಡ್ ವರ್ಕ್ ನಿಂದ ಬಿಸ್ನೆಸ್ ಅನ್ನ ಕಟ್ಕೊಳ್ಬಹುದು. ಆದ್ರೆ ದೇವರು ಹೇಳುವಂತ ಮಾರ್ಗದಲ್ಲಿ ನಡೆಯುವಾಗ, ದೇವರು ಆ ಬಿಸ್ನೆಸ್ ಅನ್ನ ಕಟ್ಟುವಾಗ ಅದು ಮಿತಿ ಇಲ್ಲದೆ ಬೆಳೆದುಕೊಂಡು ಹೋಗುವಂತದ್ದು.